ಈ ದಿನ ಈ ಒಂದು RTO ಕೆಲಸ ಕಾರ್ಯಗಳಿಗಾಗಿ ತಾವೆಲ್ಲ ಈ ಕುಷ್ಟಗಿಯ ಶಿಬಿರಕ್ಕೆ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ RTO ಕೊಪ್ಪಳ ವತಿಯಿಂದ ಸುಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಕುರಿತು ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ನೀವೆಲ್ಲ ವಾಹನ ಬಳಕೆದಾರರಾಗಿದ್ದೀರಿ, ರಸ್ತೆಯ ಬಳಕೆದಾರರಾಗಿದ್ದೀರಿ, ವಾಹನಗಳನ್ನು ಉಪಯೋಗಿಸ್ತೀರಿ. ಉಪಯೋಗಿಸುವಂಥ ವಾಹನವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಶುದ್ಧವಾದಂಥ ಇಂಧನಗಳನ್ನು ಬಳಸಬೇಕು. ಒಳ್ಳೆಯ ಗುಣಮಟ್ಟದ ಆಯಿಲು, ಗುಣಮಟ್ಟದ ಪೆಟ್ರೋಲು, ಡೀಸೆಲುಗಳನ್ನು ಬಳಸಬೇಕು. ಯಾಕೆ ಹಾಗೆ ಮಾಡಬೇಕು ಅಂದರೆ ನಿಮ್ಮ ಗಾಡಿ ಸುಸ್ಥಿತಿನಲ್ಲಿರಬೇಕು. ಒಂದು ಪಕ್ಷ ಆಫ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಪಟ್ಟಂತ ಸ್ಟಾರ್ಟ್ ಆಗಬೇಕು ಗಾಡಿ. ಆ ಥರ ಅಷ್ಟು ಒಳ್ಳೆ ಕಂಡೀಷನಲ್ಲಿ ತಾವು ಗಾಡಿಯನ್ನು ಇಟ್ಕೊಳ್ಬೇಕು. ಗಾಡಿ ಮತ್ತೆ ಸ್ಟಾರ್ಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ರನ್ನಿಂಗ್ ಕಂಡೀಷನಲ್ಲೇ ಇಟ್ಟಿದ್ರೆ ಅದರಿಂದ ಹೊಗೆ ಬರುತ್ತೆ. ಏನು ಈ ಹೊಗೆ ಬರುತ್ತೆ, ಯಾವ ಕಾರಣಕ್ಕಾಗಿ ಹೊಗೆ ಬರುತ್ತೆ ಅಂತಂದರೆ ಅದರೊಳಗೆ ಇರ್ತಕ್ಕಂಥ ಡೀಸೆಲು, ಪೆಟ್ರೋಲು ಪೂರ್ಣ ಪ್ರಮಾಣದಲ್ಲಿ ಸುಡಲ್ಪಡುವುದಿಲ್ಲ. ಒಳಗಡೆ ಅರ್ಧಂಬರ್ಧ ಉರಿದಾಗ ಅದು ಹೊರ ಬರುತ್ತಲ್ಲ, ಹೊರ ಬಂದಾಗ ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳ್ತಾರೆ. ಧೂಳಿನ ಕಣಗಳ ರೂಪದಲ್ಲಿ ಆ ಒಂದು ವಿಷಾನಿಲ ಹೊರಗಡೆ ಬರುತ್ತೆ. ಆ ವಿಷಾನಿಲಕ್ಕೆ ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಆಕ್ಸೈಡ್ ಅಂತ ಹೇಳ್ತಾರೆ. ಈ ರೀತಿ ನಾನಾ ರೀತಿಯ ವಿಷಾನಿಲಗಳು ಬರ್ತವೆ. ಕಾರ್ಬನ್ ಮಾನಾಕ್ಸೈಡ್ ನಮಗೆ ಉಸಿರಾಟಕ್ಕೆ ಹಾನಿಕಾರಕ. ಅತಿ ಹೆಚ್ಚಿನ ಕಾರ್ಬನ್ ಮಾನಾಕ್ಸೈಡ್ ಇರೋ ಅಂಥ ಜಾಗದಲ್ಲೇ ನಾವು ಇದ್ದರೆ ಸಾವು ಬೇಗ ನಮ್ಮ ಬಳಿ ಬರುತ್ತೆ. ಈ ಸಾವು ಈ ಒಂದು ವಿಷಾನಿಲಗಳ ಸೇವನೆಯಿಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು, ಶ್ವಾಸಕೋಶ ಸಂಬಂಧದ ಕಾಯಿಲೆಗಳು ಎಲ್ಲ ಉಂಟಾಗುತ್ತೆ. ಭಾಳ ಹೆಚ್ಚಾಗಿ ಕಣ್ಣು ಉರಿ ಬರುತ್ತೆ. ಕಣ್ಣು ಉರಿ ಬಂದು ಕಣ್ಣೆಲ್ಲ ಮಂಜಾಗುತ್ತೆ. ನಿಮ್ಮಲ್ಲಿ ಭಾಳಷ್ಟು ಜನ ಬೆಂಗಳೂರು ಹೋದಂಥ ಅನುಭವನ ನೋಡಿರ್ಬೋದು. ನಮ್ಮೂರೇ ನಮಗೆ ಮೇಲೂ ನನಗೆ ನಾವು ಇಲ್ಲಿ ಒಂಥರ ಸ್ವರ್ಗವನ್ನು ಕಾಣ್ತಾ ಇರ್ತೀವಿ. ಬೆಂಗಳೂರು ನೋಡೋಕ್ಕೆ ಅದ್ಭುತವಾಗಿರ್ಬೋದು, ದೊಡ್ಡ ಸಿಟಿ ಇರ್ಬೋದು. ಆದರೆ ಅಲ್ಲಿ ಹೋದ ತಕ್ಷಣ ಹೆಡೇಕ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಹೆಡೇಕ್ ಸ್ಟಾರ್ಟ್ ಆಗುತ್ತೆ? ಕಣ್ಣು ಒಂದು ರೀತಿ ಮಂಜಾಗೋದು, ಉರಿ ಬರೋದು ಪ್ರಾರಂಭ ಆಗುತ್ತೆ. ಯಾಕೆಂದರೆ ಅಲ್ಲಿ ಅತಿಯಾದಂಥ ವಾಹನಗಳ ದಟ್ಟಣೆ. ಆ ವಾಹನಗಳ ದಟ್ಟಣೆಯಿಂದಾಗಿ ಹೊರಸೂಸುವಂಥ ಒಂದು ವಿಷಾನಿಲಗಳಿಂದ ನಮ್ಮ ಕಣ್ಣು ಮಂಜಾಗುತ್ತೆ. ಅಲ್ಲಿ ಬಹಳ ಜನಕ್ಕೆ ಭಾಳ ಬೇಗ ಸಾವು ಬರುತ್ತೆ. ಹೃದಯ ಸ್ತಂಭನ ಆಗುವಂಥದ್ದು ಇಲ್ಲಿಗಿಂತ ಅಲ್ಲಿಯ ಪ್ರಮಾಣ ಜಾಸ್ತಿ. ಮತ್ತು ಮನುಷ್ಯನ ಒಂದು ಫಲವತ್ತಿಕೆಯಲ್ಲಿ, ಒಂದು ಪುರುಷತ್ವದಲ್ಲಿ ಪರಿಣಾಮ ಬೀರುತ್ತೆ. ಬಹಳಷ್ಟು ಸಿಟಿನಲ್ಲಿರ್ತಕ್ಕಂಥ ಹೆಣ್ಮಕ್ಳು, ಗಂಡು ಮಕ್ಕಳಿಗೆ ಮದುವೆಗೆ ಎಷ್ಟು ವರ್ಷ ಆದರೂ ಮಕ್ಕಳಾಗ್ತಾ ಇಲ್ಲ. ಯಾಕೆ ಮಕ್ಕಳಾಗ್ತಾ ಇಲ್ಲ ಅಂದರೆ ಸತತವಾದ ವಿಷಾನಿಲದ ಸೇವನೆಯಿಂದ ಅವರ ಪುರುಷತ್ವದ ಮೇಲೆ, ಅವರ ಫಲವಂತಿಕೆಯ ಮೇಲೆ ಪರಿಣಾಮಗಳು ಬೀರ್ತಾ ಇವೆ. ಏನು ಒಂದು ಡೆಂಟಲ್ ಕ್ಲಿನಿಕ್ಕು, ಐ ಕ್ಲಿನಿಕ್ಕು, ಆರ್ಥೋಪೆಡಿಕ್ ಕ್ಲಿನಿಕ್ಕು ಇವೆಲ್ಲ ಇದೆಯೋ ಅಷ್ಟೇ ಸಹಜವಾಗಿ ಒಂದೊಂದು ಎಕ್ಸ್ಟೆನ್ಷನಲ್ಲಿ ಒಂದೊಂದು ಬಂಜೆತನ ನಿವಾರಣದ ಕ್ಲಿನಿಕ್ಗಳು ಬಂದ್ಬಿಟ್ಟಿವೆ. ಅಷ್ಟರ ಮಟ್ಟಿಗೆ ಸಿಟಿಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಫಲವಂತಿಕೆ ಕಮ್ಮಿ ಆಗ್ತಾ ಇದೆ, ಗಂಡು ಮಕ್ಕಳಲ್ಲಿ ಪುರುಷತ್ವ ಕಮ್ಮಿ ಆಗ್ತಾ ಇದೆ. ಇದನ್ನೆಲ್ಲ ತಪ್ಪಿಸ್ಬೇಕು ಅಂದರೆ ವಾಹನಗಳಿಂದ ಉಂಟಾಗುವ ವಾಯುಮಾಲಿನ್ಯವನ್ನು ತಗ್ಗಿಸ್ಬೇಕು. ನಾವು ಪುಣ್ಯವಂತರಿದ್ದೀವಿ. ಈ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟೊಂದು ಇಲ್ಲ, ವೆಹಿಕಲ್ಗಳಿಲ್ಲ. ಅದರಿಂದ ಏನು ಅಷ್ಟೊಂದು ದುಷ್ಪರಿಣಾಮ ಉಂಟಾಗ್ತಾ ಇಲ್ಲ. ಆದರೆ ಸಿಟಿನಲ್ಲಿ, ಟೌನ್ ಲಿಮಿಟಲ್ಲಿ ತುಂಬ ಹೆಚ್ಚಿನ ವೆಹಿಕಲ್ಗಳು ತುಂಬ ಒಂದು ಕುರಿ ಮಂದೆಯ ಹಾಗೆ ಸುತ್ತುತ್ತಾ ಇವೆ. ಅಲ್ಲಿ ಒಂದು ವಾಯುಮಾಲಿನ್ಯದ ದುಷ್ಪರಿಣಾಮ ಜಾಸ್ತಿ ಇದೆ. ಎಲ್ಲಿ ಒಂದು ಸಣ್ಣ ಸಣ್ಣ ಕಾರಣಗಳಿಗೆ, ಬೇಡದೇ ಇರೋ ಕಾರಣಗಳಿಗೆ, ಒಂದು ಕೊತ್ತಂಬರಿ ಸೊಪ್ಪು ತರೋದಕ್ಕೆ, ಯಾವುದೋ ಒಂದು ಮಾತ್ರೆ ತರೋದಕ್ಕೆ, ಯಾರೋ ಬಸ್ ಸ್ಟ್ಯಾಂಡಲ್ಲಿದ್ದಾರೆ ಅವರನ್ನು ಕರ್ಕೊಂಡು ಬರೋದಕ್ಕೆ ಎಲ್ಲದಕ್ಕೂ ಗಾಡಿ ತೊಗೊಂಡೋಗ್ತೀವಿ. ನಾವು ಶ್ರಮಪಟ್ಟು ನಡೆಯೋದನ್ನೇ ಬಿಟ್ಬಿಟ್ಟಿದ್ದೀವಿ. ಹೌದಾ? ಶ್ರಮಪಟ್ಟು ನಡೆಯೋದನ್ನೇ ಬಿಟ್ಬಿಟ್ಟಿದ್ದೀವಿ. ಮತ್ತು ಸೈಕ್ಲಿಂಗ್ ಅಂತೂ ಇಲ್ಲವೇ ಇಲ್ಲ. ಸೈಕಲ್ ಹೊಡ್ಕೊಂಡು ಹೋದರೆ ಅವನ್ನ ಏನೋ ಒಂದು ರೀತಿ ಹುಚ್ಚಿನ ಥರ ಕಾಣ್ತಾರೆ. ಸೈಕಲ್ ಹೊಡಿತಾನೆ ಅಂತಂದರೆ ಅಲ್ಲ. ಸೈಕಲ್ ಹೊಡೆಯೋದ್ರ ಮುಖಾಂತರ ನಮ್ಮ ದೈಹಿಕ ಪರಿಸ್ಥಿತಿಯನ್ನು ಚೆನ್ನಾಗಿಟ್ಕೊಳ್ಬೋದು. ಅನಾವಶ್ಯಕವಾದ ವಾಹನ ಬಳಕೆಯನ್ನು ಕಡಿಮೆ ಮಾಡಬೇಕು. ಅನಿವಾರ್ಯ ಗಾಡಿ ತೊಗೊಂಡೋಗ್ಲೇಬೇಕು. ದೂರ ಒಂದು 5 ಕಿಲೋಮೀಟ್ರ್ ಹೋಗಬೇಕು, 10 ಕಿಲೋಮೀಟ್ರ್ ಹೋಗಬೇಕು ಅಂದರೆ ಗಾಡಿ ತೊಗೊಂಡೋಗೋಣ. ಆಯಿತು, 5 ಕಿಲೋಮೀಟ್ರ್ 10 ಕಿಲೋಮೀಟ್ರಿಗೆ ಟೂ ವೀಲರ್ ಓಕೆ. ನನ್ನ ಹತ್ರ ಕಾರ್ ಇದೆ. ಆ ಕಾರ್ ತೊಗೊಂಡು ಕೊಪ್ಪಳಕ್ಕೆ ಹೋಗಿ ಬರೋಣ, ಗಂಗಾವತಿಗೆ ಹೋಗೋಣ, ಹೊಸಪೇಟೆಗೆ ಹೋಗೋಣ, ಹೌದಲ್ಲ? ಆದರೆ ಅದೇ ಕಾರ್ ತೊಗೊಂಡು ನಾವು ಹುಬ್ಳಿಗೆ ಏನಕ್ಕೆ ಹೋಗಬೇಕು? ಅದೇ ಕಾರ್ ತೊಗೊಂಡು ನಾವು ಬೆಂಗಳೂರಿಗೆ ಏನಕ್ಕೆ ಹೋಗಬೇಕು? ಅದ್ರ ಬದಲು ಸಮೂಹ ಸಾರಿಗೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಲೈಕ್ KRTC, ಹೌದಲ್ಲ, ಟ್ರೈನ್ಗಳು, ಇವುಗಳನ್ನು ಬಳಕೆ ಮಾಡೋಣ. ಈಗ
ಒಂದು ಕಾರು 4 ಜನನ ಕರ್ಕೊಂಡು ಗಂಗಾವತಿಗೆ ಹೋಗಿ ಬರಲಿಕ್ಕೆ ಒಂದು 10 ಲೀಟ್ರು ಪೆಟ್ರೋಲ್ ಖರ್ಚಾಯಿತು ಅಂತ ಇಟ್ಕೊಳ್ಳೋಣ. ಒಂದು ದೊಡ್ಡ ಇನ್ನೋವಾ ಗಾಡಿ ಅದರಲ್ಲಿ 7 ಜನ ಕೂತ್ಕೊಂಡು ಹೋಗ್ತೀರಿ, ಅದಕ್ಕೊಂದು 15 ಲೀಟ್ರು ಡೀಸೆಲ್ ಖರ್ಚಾಯಿತು ಅಂತ ಇಟ್ಕೊಳ್ಳೋಣ. ಅದೇ 4 ಜನ ಸೇರಿ ಒಂದು 40 ಜನನ ಬಸ್ಸು ಕರ್ಕೊಂಡು ಹೋಗುತ್ತೆ. ಆ ಬಸ್ಸು ಕರ್ಕೊಂಡೋಗಿ ಬಿಡುತ್ತೆ ನಮ್ಮನ್ನು ಅಲ್ಲಿಗೆ. ಎಷ್ಟು ಪ್ರಮಾಣದ ಡೀಸೆಲ್ ಖರ್ಚಾಗುತ್ತೆ ಅಲ್ವಾ? ಅದೇ 40 ಜನ 10 ಕಾರ್ಗಳಲ್ಲಿ ಹೋಗಬೇಕು. 10 ಕಾರ್ಗಳಲ್ಲಿ ಹೋಗೋದಕ್ಕೆ ಎಷ್ಟು ಡೀಸೆಲ್ ಖರ್ಚಾಗುತ್ತೆ, ಎಷ್ಟು ಪೆಟ್ರೋಲ್ ಖರ್ಚಾಗುತ್ತೆ, ಹೌದಲ್ಲ? ಅವರಿಂದ ತುಂಬ ದೂರಕ್ಕೆ ಹೋಗಬೇಕು ಅಂತಂದರೆ ಬಸ್ಸು, ರೈಲ್ನಂಥ ಒಂದು ಸಮೂಹ ಸಾರಿಗೆಯನ್ನು ನಾವು ಬಳಸಬೇಕು. ಅದನ್ನು ಮಾಡೋದ್ರ ಮುಖಾಂತರ ಈ ವೈಯಕ್ತಿಕ ಸಾರಿಗೆ, ಕಾರು, ಸ್ಕೂಟರು ಇವುಗಳ ಬಳಕೆಯನ್ನು ಕಡಿಮೆ ಮಾಡೋದ್ರ ಮುಖಾಂತರ ನಾವು ಒಂದು ವಾಯು ಮಾಲಿನ್ಯವನ್ನು ತಗ್ಗಿಸ್ಬೋದು. ಭವಿಷ್ಯದಲ್ಲಿ ಎಲೆಕ್ಟ್ರಿಕ್ ಗಾಡಿಗಳು ನಮ್ಮ ಬೀದಿಗಿಳಿಯತ್ವೆ, ಈಗಿನಷ್ಟೇ ಬರ್ತಾ ಇವೆ, ಆದರೆ ಹೆಚ್ಚು ಪ್ರಚಲಿತವಾಗಿಲ್ಲ, ಹೆಚ್ಚು ಜನಪ್ರಿಯವಾಗಿಲ್ಲ. ಯಾಕೆಂದರೆ ಅವುಗಳ ಸರ್ವಿಸಿಂಗ್ ಸ್ಟೇಷನ್ ಎಲ್ಲ ಕಡೆ ಇಲ್ಲ. ಆ ಒಂದು ಕಾರಣದಲ್ಲಿ ಇನ್ನೂ ಜನಪ್ರಿಯ ಆಗಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಗಾಡಿ ಅನಿವಾರ್ಯ ಆಗುತ್ತೆ. ಪೆಟ್ರೋಲ್ ಉತ್ಪಾದನೆಯಲ್ಲಿ ನಮ್ಮ ಭಾರತ ಸ್ವಾವಲಂಬಿಯಾಗಿಲ್ಲ. ನಾವು ಇನ್ನೂ ಅಲ್ಲಿಂದ ಬೇರೆ ಕಡೆಯಿಂದ ತರಿಸ್ಕೊಳ್ತಾ ಇದ್ದೀವಿ. ಕೊಡೋರು ಎಷ್ಟು ದಿನ ಕೊಡ್ತಾರೆ? ಅವರಲ್ಲಿ ಇರೋವ್ರಿಗೆ ಕೊಡ್ತಾರೆ. ನೋಡಿ, ಅಮೇರಿಕಾ, ಆಸ್ಟ್ರೇಲಿಯಾ ಇವರೆಲ್ಲ ಬುದ್ಧಿವಂತರು. ಅವರಲ್ಲಿರ್ತಕ್ಕಂಥ ತೈಲೋತ್ಪನ್ನವನ್ನು ಹಾಗೆ ಬಚ್ಚಿಟ್ಕೊಂಡಿದ್ದಾರೆ. ಅರಬ್ ಕಂಟ್ರಿಗಳಿಂದ ಇವತ್ತಿಗೂ ತರಿಸ್ಕೊತಾ ಇದ್ದಾರೆ. ಅವ್ರದ್ದು ಹಂಗೆ ಸೇಫಾಗಿ ಇಟ್ಕೊಂಡಿದ್ದಾರೆ. ನಮ್ಮಲ್ಲಿ ಅಂಥ ಒಂದು ಪೆಟ್ರೋಲಿಯಂ ಹೊರತೆಗಳು, ಮೂಲಗಳು ಇಲ್ಲ. ಆದ್ದರಿಂದ ಮುಂದೊಂದು ದಿನ ಪೆಟ್ರೋಲಿಯಂ ಉತ್ಪಾದನೆ ಕಮ್ಮಿ ಆದಾಗ ಅನಿವಾರ್ಯವಾಗಿ ನಾವು ಸೈಕಲನ್ನು ತೊಡಿಬೇಕಾಗತ್ತೆ, ಎತ್ತಿನ ಗಾಡಿಲೂ ಹೋಗಬೇಕಾಗತ್ತೆ, ಇದನ್ನು ಮಾಡಬೇಕಾಗತ್ತೆ. ಆದ್ದರಿಂದ ಎಲೆಕ್ಟ್ರಿಕ್ ಗಾಡಿಗಳನ್ನು ಬಳಸುವುದು ಮುಂದಿನ ದಿನಗಳಲ್ಲಿ ಅನಿವಾರ್ಯ ಆಗುತ್ತೆ. ತಮ್ಮ ಗಾಡಿಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ತಾವೆಲ್ಲ ಇಲ್ಲಿ ಶಿಬಿರಕ್ಕೆ ಬಂದಿದ್ದೀರಿ, ಒಂದು ಸದುದ್ದೇಶದಿಂದ ಬಂದಿದ್ದೀರಿ. ಈ ಗಾಡಿಗಳಿಗೆ FC ಮಾಡಿಸ್ಬೇಕು ಅಂತ. ಸುಮ್ಮನೆ ಒಂದು ಸರ್ಟಿಫಿಕೇಟ್ಗೋಸ್ಕರ FC ಮಾಡಿಸ್ಕೊಳ್ಬೇಡಿ. ನಿಜವಾಗ್ಲೂ ನಿಮ್ಮ ಗಾಡಿನ ಕಂಡೀಷನಲ್ಲಿ ಇಟ್ಕೊಳ್ಳಿ. ಟೈಮ್ ಟು ಟೈಮ್ ಟ್ಯಾಕ್ಸನ್ನು ತುಂಬಿ, ಪರ್ಮಿಟನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ, ಇನ್ಶೂರೆನ್ಸನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ. ಇನ್ಶೂರೆನ್ಸ್ ಅಂತಕ್ಕಂಥದ್ದು ಭಾಳ ಮುಖ್ಯ. ಅದಿಲ್ಲದೆ ಇದ್ದರೆ RTO ಆಫೀಸ್ನ ಯಾವ ಕೆಲಸಗಳು ಆಗೋದಿಲ್ಲ. ಎಲ್ಲ ಇನ್ಶೂರೆನ್ಸ್ ಮೇಲೆ ಅದನ್ನು ಮಾಡಿಟ್ಟಿದ್ದಾರೆ. ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ಮಾಡಿಸಿ 6 ತಿಂಗಳಿಗೂ ಮಾಡಿಸಿ ಇಟ್ಕೊಳ್ಬೇಕು. ಅದನ್ನು ನಿಮ್ಮ ಗಾಡಿಯನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಇದ್ರ ಮುಖಾಂತರ ಈ ಒಂದು ಸಾರಿಗೆ ಇಲಾಖೆಯ ಈ ವಾಯು ಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಕಾರ್ಯಕ್ರಮ ಆಗ ಮಾತ್ರ ಯಶಸ್ವಿಯಾಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರಗಳು, ಕೃತಜ್ಞತೆಗಳು.